ಹುಬ್ಬಳ್ಳಿಯಲ್ಲಿ ಮಾದಿಗರ ಆತ್ಮಗೌರವ ಕಾರ್ಯಕ್ರಮದಲ್ಲಿ ವಾಗ್ವಾದ ನಡೆದಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಮರ ಆಗಿರುವಂತದ್ದು. ಹುಬ್ಬಳ್ಳಿಯಲ್ಲಿ ನಡೀತಾ ಇದ್ದಂತಹ ಮಾದಿಗರ ಆತ್ಮಗೌರವ ಕಾರ್ಯಕ್ರಮ ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಮರ ಆಗಿದೆ. ಕಾರಜೋಳ ಮಾತನಾಡುವಾಗಲೇ ಟೇಬಲ್ ಗುದ್ದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಏನೂ ಮಾಡಿಲ್ಲ ಅಂತ ಕಾರಜೋಳ ಹೇಳ್ತಾರೆ. ಪ್ರಾಸ್ತಾವಿಕ ಭಾಷಣ ಮಾಡುವಾಗ ಹೀಗೆ ಹೇಳಿದಂತ ಕಾರಜೋಳ, ಗೋವಿಂದ ಕಾರಜೋಳ ಮಾತಿಗೆ ಸಮುದಾಯದ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮಾವೇಶದಿಂದಲೇ ಹೊರಗಡೆ ನಡೆದಂತಹ ಸಮುದಾಯದ ಸಾಕಷ್ಟು ಜನ ಯಾರು ಹೋಗಬೇಡಿ ಅಂತ ಗೋವಿಂದ ಕಾರಜೋಳ ತಡೀತಾರೆ. ಆದರೂ ಕೂಡ ಸಾಕಷ್ಟು ಜನ ಕಾರ್ಯಕ್ರಮದಿಂದ ಹೊರಗಡೆ ಹೋಗ್ತಾರೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ಹಿಂದುಳಿದ ಯಾವುದೇ ಪಕ್ಷ ಇದ್ರು ಸಹಿತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಹಿರಿಯರೆಲ್ಲ ನಮ್ಮ ಎಲ್ಲ ರಾಜಕಾರಣಿಗಳು ಇಲ್ಲಿ ಇದ್ದಾರೆ. ಆದ್ರೆ ದಯಮಾಡಿ ಒಂದು ವೇದಿಕೆ ಮೇಲಿಂದ ಹೊರಬರ್ರಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲರಿಗೂ ಗೌರವ ಇದೆ. ಪ್ರತಿಯೊಬ್ಬ ಈ ಮಹಿಳೆ ಮತ್ತು ಪುರುಷರಿಗೆ ಪ್ರತಿಯೊಬ್ಬರಿಗೂ ಗೌರವ ಇದೆ. ಹಾಗಾಗಿ ಇಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್. ಶಿವಕುಮಾರ್, ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ವಾಗ್ವಾದ ಆಗಿರುವಂತದ್ದು, ಏನ್ ಕಾರಣ ಆಯ್ತು ಅಲ್ಲಿ? ಚಮನ್, ಪ್ರಮುಖವಾಗಿ ಇವತ್ತು ಈ ಒಂದು ಧಾರವಾಡ ಜಿಲ್ಲೆಯ ಮಾದಿಗರ ಆತ್ಮಗೌರವ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅದು ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರ್ತಕ್ಕಂಥ ಸವಾಯಿ ಗಂಧರ್ವ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಪಕ್ಷದ ಮುಖಂಡರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಇರುತ್ತೆ. ಆದ್ರೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹುಪಾಲು ಬಿಜೆಪಿ ನಾಯಕರೇ ಇರ್ತಾರೆ. ಪ್ರಹ್ಲಾದ್ ಜೋಶಿ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಮಹೇಶ್ ತೆಂಗಿನಕಾಯಿ ಇರ್ಬೋದು, ಜೊತೆಗೆ ಗೋವಿಂದ ಕಾರಜೋಳ ಇರ್ಬೋದು. ಎಲ್ಲರೂ ಕೂಡ ಬಹುತೇಕವಾಗಿ ಬಿಜೆಪಿಯ ನಾಯಕರೇ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರಾಸ್ತಾವಿಕವಾಗಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಆ ಪ್ರಾಸ್ತಾವಿಕ ಭಾಷಣ ಮಾಡುವ ವ್ಯಕ್ತಿ ನಮಗೆ ಮಾದಿಗರಿಗೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕೊಡುಗೆಯನ್ನು ನೀಡಿಲ್ಲ ಅಂತ ಭಾಷಣ ಮಾಡ್ತಾರೆ. ಆ ಸಮಯದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ನಡುವೆ ವಾಗ್ವಾದವಾಗುತ್ತೆ. ಜೊತೆಗೆ ಅದನ್ನ ಗೋವಿಂದ ಕಾರಜೋಳ ಅವರೇ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ವೇದಿಕೆಯ ಮೇಲೆ ಬಂದು ಗೋವಿಂದ ಕಾರಜೋಳ ಅವರೇ ಮಾತಾಡುವಾಗ ಅವರ ಟೇಬಲ್ ಅನ್ನ ಗುದ್ದಿ ಇಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕ್ತಾರೆ. ಯಾಕಂದ್ರೆ ಈ ಮಾದಿಗ ಸಮುದಾಯ ಕೇವಲ ನಿಮಗೆ ಮಾತ್ರ ಬರೆದು ಕೊಟ್ಟಿಲ್ಲ, ಅಂದ್ರೆ ಬಿಜೆಪಿಗೆ ಮಾತ್ರ ಬರೆದು ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಪಕ್ಷ ಭೇದ ಬೇಡ, ನಾವೆಲ್ಲರೂ ಕೂಡ ಇಲ್ಲಿ ಮಾದಿಗ ಸಮುದಾಯದವರು, ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೇಡ ಅನ್ನೋದು ಕೆಲವರ ವಾದವಾಗತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಗೋವಿಂದ ಕಾರಜೋಳ ಅವರು ನೀವು ಯಾರು ಕೂಡ ಹೊರಗೆ ಹೋಗ್ಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ. ಆದ್ರೆ ಯಾರು ಕೂಡ ಕೇಳೋದಿಲ್ಲ. ಕೆಲವು ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿದ ನಂತರ ಈ ಒಂದು ವೀರಭದ್ರಪ್ಪ ಹಾಲಲ್ಲಿ ಮಾಜಿ ಶಾಸಕರೇನಿರ್ತಾರೆ ಅವರು ಈ ಒಂದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಚಮನ್, ಧನ್ಯವಾದ ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.